फोटो भेजना है इधर से भेज दो। पूरा मार्केट डेली फोटो करना, तो इधर से उधर तक लिंक करना। ठीक है बोलेगा क्या अभी वो भी कट हमारा कर तबीयत खराब हो गया कल मेरे को। 2 दिन खराब हो गया क्या दवाई का या दवाई क्या ये संतोष इसको 2 ದಿವಸ ಮೈ ಹುಷಾರಿಲ್ಲ ಒಪ್ಕೊಂತೀನಿ ಅದಕ್ಕೆ ಮುಂಚೆ इतना तबीयत खराब हो गया। इधर आइए ना थोड़ा भाई थोड़ा अम्मा से एक बात बता रहे हैं। ಇದು ಏನಿದೆಯೋ ಇದೆಲ್ಲ ಕೆರೆ ನಾವು ಇದರಲ್ಲಿ ಕಟ್ ಮಾಡ್ಕೊಳ್ಳೋದು ಈ ಲ್ಯಾಂಡ್ ಟೋಟಲಿ ಬಂದು ನಿಮ್ಮದು 24 ಗಂಟೆ ಇದೆ ಇದರಲ್ಲಿ 11 ಆಗಿದೆ ಇದರಲ್ಲಿ 1 ಗಂಟೆ ಖರಾಬ್ ಇರುತ್ತಲ್ಲ ಇಲ್ಲಿ ಬಾವಿ ಬರುತ್ತೆ ಇಲ್ಲಿ ಬರುತ್ತೆ ಇದೆ ಇದು ನಳಿಗಡಿ ಇದೆ ಇಲ್ಲಿ ಬಾವಿ ಬರುತ್ತೆ ಇಲ್ಲಿ ಇದಕ್ಕೆ 1 ಗಂಟೆ ಈ ಜಾಗದಲ್ಲಿ ಒಂದು ಕಲ್ಲಿಂದ ಅಲ್ಲ ಇದು ಗೌರ್ಮೆಂಟ್ ಸರ್ವರ್ ಇದು ಬಫರ್ ಝೋನ್ ಬರುತ್ತೆ ಇದೆಲ್ಲ ಹೋಗುತ್ತೆ ಬಫರ್ ಝೋನ್ಗೆ ಎಲ್ಲ ಹೋಗುತ್ತೆ ಅಲ್ಲೇನು ನಿಮ್ಗೇನು ಇದಕ್ಕೆ ಬರಲ್ಲ ಯಾವುದು ಬರಲ್ಲ ಜಾಗ ಇದೆ ಬಟ್ ನೀವು ತಗೊಬೋದು ಇದು ಪೂರ್ತಿ ಇದೆಲ್ಲ ಕವರ್ ಬರ್ತದೆ ನಿಮಗೆ 30 ಮೀಟರ್ಸ್ ಬೇಕು 30 ಮೀಟರ್ಸ್ ಎಲ್ಲಿದೆ ನಿಮಗೆ ಇಲ್ಲಿ ಉಳ್ಕೊಂಡ್ರೆ ಇಷ್ಟು ರೋಡ್ ಮಾಡ್ಕೊಂಡು ಇಲ್ಲಿ ಅದೆಲ್ಲ ಅವರು ಕೆರೆ ಹೊತ್ತವ್ರಿ ಅದೇನೇ ನಾನು ಕೆರೆಯಲ್ಲಿ ಇದು ಏನಿದೆ ಇಷ್ಟೇ ಜಾಗ ಇಲ್ಲಿ ಏನಿದೆ ಇದಕ್ಕೆ ಸರ್ವೆ ನಂಬರ್ ಏನಿದೆ ಅದು ಕೆರೆಯಲ್ಲಿ ಇದ್ದೀರಾ ಅನುಭವ ಮಾಡ್ಕೊಂಡಿದ್ದೀರಾ ಕೆರೆವರೆಗೆ ಟ್ರೆಂಚ್ ಎತ್ತಿದ್ರೆ ನೀವು ಬಿಡಲೇಬೇಕು ಈಗ ಎತ್ತಿದ್ದಾರೆ ಇದೆಲ್ಲ ಟ್ರೆಂಚ್ ಎತ್ತಿದ್ದಾರೆ ಯಾವುದು ಇದು ಎತ್ತಿದ್ದಾರೆ ಟ್ರೆಂಚ್ ಎತ್ತಿದ್ದಾರೆ ಮನೆ ಎತ್ತಿಲ್ವಾ ಟ್ರೆಂಚ್ ಹಾಕಿದ ಲಾಸ್ಟ್ ಗಂಟೆ ಜಮೀನು ಪಕ್ಕ ಗಂಟೆ ಎತ್ತಿದ್ದಾರೆ ಇದು ಏನಿದೆ ಸರ್ ಇದೆಲ್ಲ ಟ್ರೆಂಚ್ ಎತ್ತಿದ್ದಾರೆ ಇವರು ಎಕ್ಸ್ಟ್ರಾ ಇದ್ದಾರೆ ಇನ್ನೂ ಹೇಳಿದ್ದೀನಿ ಇದೆಲ್ಲ ಎಕ್ಸ್ಟ್ರಾ ಇದ್ದೀರಾ ಅದು ಇಲ್ಲಿ ಒಂದು ಕಲ್ಲಿದೆ ಇಲ್ಲೊಂದು ಕಲ್ಲಿದೆ ಇಲ್ಲಿ ಕಲ್ಲಿದೆ ಇಲ್ಲಿದೆ ಇದಿಷ್ಟೇ ನಿಮ್ಮ ಜಾಗ ಇದು ಏನು ನೀವು ಎಕ್ಸಸ್ ಇರ್ತೀರ ಕೆರೆಯಲ್ಲಿ ಹಾಕಿದ್ರೆ ಯಾರಾದ್ರೂ ಅಲ್ಲಲ್ಲ ಇದು ನಿಮ್ಮ ಇದ್ದು ಇವ್ರ ಮೂಲ ಬಂದು ಇವ್ರಿಗೆ ಇದೆ ಕರೆಕ್ಟ್ ಇದೆ ಅದೇನು ತೊಂದರೆ ಇಲ್ಲ ಗ್ರ್ಯಾಂಡ್ ಕಂಪನಿ ಇವ್ರಿಗೆ ಬರೋದು ಇದು ಲೀಗಲ್ಲೇ ಇದೆ ಬಟ್ ಇನ್ನು ಏನಾದರೂ ಇದು ಬಂದರೆ ನೀವು ಕನ್ವರ್ಷನ್ ಹೋದರೆ ಅದು ಬರಲ್ಲ ಕನ್ವರ್ಷನ್ಗೆ ಹೋದರೆ ಬರಲ್ಲ ಕನ್ವರ್ಷನ್ಗೆ ಹೋದರೆ ಅದು ನೀವು ರಿಜೆಕ್ಟ್ 30 ಮೀಟರ್ಸ್ ನೀವು ಕೆರೆಯಿಂದ ಬಫರ್ ಝೋನ್ ಬಿಡಬೇಕು ನೀವೇನೇ ಮಾಡಲಿ 100 ಅಡಿ ಬಿಡಬೇಕು ಏನು ಲೇಔಟ್ ಏನೋ ಉಚ್ಕೊಂಡು ತಿನ್ಕೊಳಕ್ಕಾರೆ ಸರಿ ಹೋಗುತ್ತೆ ಕೆರೆ ಪಕ್ಕದಲ್ಲಿ ಮನೆ ಕಟ್ಟಕ್ಕಂತ ನೀವು ಪರ್ಮಿಷನೇ ಕೊಡಲ್ಲ ಎಲೆಕ್ಟ್ರಿಸಿಟಿ ಕೊಡಲ್ಲ ಕೆರೆಯಲ್ಲಿ ಯಾರು ಕೊಡ್ತಾರೆ ಎಲೆಕ್ಟ್ರಿಸಿಟಿ ನಿಮ್ಮ ಮನೆ ಇರೋದು ಬೋರ್ವೆಲ್ ಅಂದರೆ ರೈತರಿಗೆ ಕೊಡ್ತಾರೆ ಕನ್ವರ್ಷನ್ ಕೊಡಲ್ಲ ಅಲ್ಲಿ ನೀವೇನಾದ್ರೂ ಹೊಲ ಗಿಡ ಮಾಡ್ಕೊಂಡು ಅದಕ್ಕೆ ಕೊಡ್ತಾರೆ ಅದರಲ್ಲೂ ಇನ್ ಕೇಸ್ ಇಲ್ಲ ಸರ್ ಇವ್ರದ್ದು ಏನಿದೆಯೋ ಇವ್ರು ವ್ಯವಸಾಯ ಮಾಡಿಕೊಂಡ್ರೆ ಆಗುತ್ತೆ ಇದು ಮನೆ ಕಟ್ಕೊಂಡು ಕನ್ವರ್ಷನ್ಗೆ ಹೋಗ್ತೀನಿ ನಾನು ಡೆವಲಪ್ಮೆಂಟ್ ಮಾಡ್ತೀನಿ ಅಂದರೆ ಕನ್ವರ್ಷನ್ಗೆ ನೀವು ಕೊಡೋದೇ ಇಲ್ಲ 30 ಮೀಟ್ರ್ ಅಲ್ಲ ರೈತರು ಮಾಡ್ಕೊಂಡಂಗಿದ್ರೆ ಏನು ಈ ಥರ ಬೆಳೆ ಗಿಡ ಹಾಕೊಂಡಿದ್ರೆ ಒಂದು ಮೋಟ್ರಿಗೆ ಅಂತ ಹೇಳ್ಬೇಕಂದ್ರೆ ಅದಕ್ಕೂ ಕಷ್ಟ ಮಾಡಿ ಎರಡು ಕನೆಕ್ಷನ್ ಸರ್ವಿಸ್ ಕೊಟ್ಬಿಟ್ಟಿದ್ದಾರೆ ಇವಾಗ ಊರು ಕೆರೆಯಲ್ಲಿ ಹಾಕ್ತಾರೆ ಊರು ಕೆರೆಯಲ್ಲಿ ಹಾಕೋದಕ್ಕೆ ಪರ್ಮಿಷನ್ ಕೊಡ್ತಾರೆ ನಿಮ್ಮ ಬೋರ್ವೆಲ್ಗೆ ಕೊಡ್ತಾರೆ ಮನೆ ಕಟ್ತೀನಿ ಅಂದ್ರೆ ಎಲ್ಲಿ ಕೊಡ್ತಾರೆ ಇನ್ನೊಂದು ಯಾವ್ದಾದ್ರು ಪಂಚಾಯತಿಯಿಂದ ಏನಾದರೂ ಸುಮ್ಮನೆ ಯಾರು ಇಲ್ಲಿ ಕೇಳಲ್ಲ ನಮಗೆ ಕಟ್ಕೊತಾರೆ ಪಂಚಾಯತಿಗೆ ಏನೋ ಪರ್ಮಿಷನ್ ಇಲ್ಲಿ ಯಾರು ಆ ಥರ ಎಲ್ಲ ನಮ್ಮ ಮಾಲೂರಲ್ಲಿ ನೀವು ಇದರಲ್ಲೇ ತಗೊಳ್ಳಿ ಒಂದು 10 ಫ್ಲೋರ್ ಕಟ್ಟಲಿ ಅವ್ನು ಪರ್ಮಿಷನ್ ತಗೊಂಡ್ಬರೋದು ಇಲ್ಲಿ ಯಾರು ಕೇಳಲ್ಲ ಸಿಟಿ ಲಿಮಿಟ್ಸ್ ಇಲ್ಲಿಂದ ರೋಡಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಅವ್ನು ನೋಟಿಸ್ ಕೊಡ್ತಾರೆ ಇಷ್ಟು ಈ ರೋಡಿಂದಾನೆ ಗೊತ್ತಾಗುತ್ತೆ ನಾನು ಅದನ್ನ ಹೇಳೋಕ್ಕೆ ಅವ್ರಿಗೆ ಮಾಡ್ತಾ ವೆಯ್ಟ್ ಮಾಡ್ತಾ ಬಫರ್ ಝೋನ್ ಹೋಗುತ್ತೆ ಹೇಳ್ಬೇಕು ನಾಳೆ
ಅದೇ ಇವಾಗ ನಾವು ಈ ಕಡೆಯಿಂದ ಹಂಗಾದ್ರೆ ಅವ್ರ ಕಡೆ ಅಪ್ಪ ಇದು ಕರೆಂಟ್ ಬಿಟ್ಟು ಒನ್ ಇರೋದು ಒಂದಿರೋದು ಬೇರೆ ಅದು ಇವ್ರು ಅನ್ನೋದೇ ಚಂದ್ರ ಎರಡು ಸೇರಿ 24 ಗಂಟೆ 1 ಗಂಟೆ ಖರಾಬ್ ಪತ್ಕೊಂಡು అవునా ఇది యాక్చువల్లీ వండుకొని అల్లం వేసుకుంటే ఏం ప్రాబ్లం లేదు ఇన్ కేస్ దీంట్లోకి ఏమన్నా మనమేం లైట్గా కన్వర్షన్స్ కూడా ప్రాబ్లం లేకుండా ఇల్లు కట్టకపోతాను ఒకసారి మా చెప్పింది ఈ జాగా వాళ్ళు చెప్పి నాకు అర్థమైపోయా ఈ జాగాలో ఖరాబ్ ఇల్వా ಖರಾಬ್ ಇಲ್ಲಮ್ಮ 100 అడుగులు ಹಿಡಿಯಲ್ಲ ಅಂದ್ರೆ ಕದಪ್ಪ ಅದನ್ನ ನೀವು ఈడుండే వచ్చారు ಏನಪ್ಪ ಈ ಕಡೆ ಎಲ್ಲ ಹೊಳ್ಬಿಡ್ತದೆ ಸರ್ ನಿಮ್ಗೆ ಉಳಿಯೋದಿಲ್ಲ ಒಂದು ರೆಕ್ಟ್ಯಾಂಗಲ್ ಅಷ್ಟೇ ಉಳಿಯೋದು ಇದು ಬಫರ್ ಝೋನು ನೀವು 30 ಮೀಟ್ರ್ ಬಫರ್ ಝೋನ್ ಕನ್ವರ್ಷನ್ಗೆ ಹೋದ್ರೆ ಬಫರ್ ಝೋನ್ ಇರಲೇಬೇಕು ಕನ್ವರ್ಷನ್ ನೀವು ಮುಂದೆ ಫ್ಯೂಚರ್ಗೆ ಹೋದ್ರೆ ಬಫರ್ ಝೋನ್ ಅಪ್ಪ ಇರೋದು ಹೇಳ್ಬೇಕು ನಾಳೆ ಇವತ್ತು ನಾನು ಹೇಳಿಲ್ಲ ಅಂದ್ರೆ ನಾಳೆ ಇನ್ನೊಬ್ರು ಯಾರು ಹೇಳ್ತಾರೆ ಅವಾಗ ಯಾಕೆ ನನಗೆ ಇರೋದನ್ನ ಹೇಳ್ಬಿಟ್ಟು ಹೋಗ್ತೀವಿ ಬಫರ್ ಝೋನ್ ಬರುತ್ತೆ ಕನ್ವರ್ಷನ್ ಚಾಯ್ ಹಾಕ್ತಾರೆ उसको ವ್ಯವಸಾಯ ಮಾಡ್ಕೊಂಡ್ರೆ ಸರಿ ಅಲ್ಲಿ ಗದ್ದೆಗಳಂತಾನೆ ಬರೋದು ಸರಿ ಅದೇ ನಿಮ್ಗೆ ಇಲ್ಲಿ ಬರಲ್ಲ ಭಾಗ ಐತಿದೆಯಲ್ಲ ಸರ್ಕಾರಿ ಭಾಗ ಐತೆ ಏನ್ರ ಇಲ್ಲಿ ಏನು ಮಾಡ್ತೀವಿ ಅಂದರೆ ಕೆರೆ ನೀರು ಎತ್ಕೊಂಡು ನೀವು ಹೊಲ ಮಾಡ್ತೀವಿ ಗದ್ದೆ ಮಾಡ್ತಾಯಿದ್ರಿ ಅದು ಅಂತ ಭಾಗ ಐತೆ ಸರ್ಕಾರಿ ನೀರಿನ ಭಾಗ ಐತೆ ಖುಷಿಗೆ ಬಂದರೆ ನಿಮ್ಗೆ ಕನ್ವರ್ಷನ್ ಕೊಡ್ತಾರೆ ಅದು ಕಾಲುವೆ ಪಕ್ಕದಲ್ಲಿರಲ್ಲ ಏನಿದೆ ಅದೇ ನಮ್ಮದು ಡಿಸ್ಕಷನ್ ಅದೇ ಏನು ತೊಂದರೆ ಇಲ್ಲ ಈಗ ಆಯ್ತು ಜಮೀನು ತೊಂದರೆ ಇಲ್ಲ ಅದು ಜಮೀನು ಲೀಗಲ್ ಇದೆ ವ್ಯವಸಾಯ ಮಾಡ್ಕೊಬೇಕಷ್ಟೇ ಇದನ್ನೇ ಬಿಟ್ಬಿಡಿ ಎಷ್ಟೋ ವರ್ಷ ಆಯ್ತು 15 ವರ್ಷ ಆಮೇಲೆ ಆಯ್ತು ಇದನ್ನ ತಗೊಂಡು ನಾನು ಇದನ್ನೇ ಖಾಲಿ ಬಿಟ್ಕೊಂಡು ಕುತ್ಕೊಂಡಿದ್ದೀನಿ ಕುತ್ಕೊಳ್ಳಿ ಕಾಫಿ ಕುಡಿಯಮ್ಮ ಹಾಂ ರೈತರು ಕೊಟ್ಟರೆ ಇನ್ನೂ ಸ್ವಲ್ಪ ಕೆರೆನ ಒತ್ತುವರಿ ಮಾಡಿಕೊಂಡು ಅಂತ